ನಿನ್ನೆ ಕಮ್ಯುನಿಕೇಷನ್ ಚಾಪ್ಟರ್ ಪಾರ್ಟ್ 1 ನೋಡಿದ್ವಿ. ದ ಕಾಂಪೊನೆಂಟ್ಸ್ ಆಫ್ ದ ಕಮ್ಯುನಿಕೇಷನ್ಸ್ನ ನೋಡಿದ್ವಿ. ಸೊ ನಿನ್ನೆ ನಾವು ಮೀನಿಂಗ್, ಡಿಫ್ರೆಂಟ್ ಡೆಫಿನೇಷನ್ಸ್ ಆಫ್ ಕಮ್ಯುನಿಕೇಷನ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಷನ್ ಮತ್ತು ಕಾಂಪೊನೆಂಟ್ಸ್ ಆಫ್ ಕಮ್ಯುನಿಕೇಷನ್ ಅವ್ರಿಗೂ ನೋಡಿದ್ವಿ ಅಲ್ವಾ. ಸೊ ಇವತ್ತು ನಾವು ಪ್ರೋಸೆಸ್ ಆಫ್ ಕಮ್ಯುನಿಕೇಷನ್ ಮತ್ತು ಟೈಪ್ಸ್ ಆಫ್ ಕಮ್ಯುನಿಕೇಷನ್ನ ಕವರ್ ಮಾಡೋಣ. ಸೊ ಪ್ರೋಸೆಸ್ ಆಫ್ ಕಮ್ಯುನಿಕೇಷನ್ನು, ಕಾಂಪೊನೆಂಟ್ಸ್ ಆಫ್ ಕಮ್ಯುನಿಕೇಷನ್ ಏನು ಮಚ್ ಆಫ್ ಡಿಫ್ರೆನ್ಸ್ ಇಲ್ಲ. ಸೊ ಪ್ರೋಸೆಸ್ ಆಫ್ ಕಮ್ಯುನಿಕೇಷನಲ್ಲಿ ಆ್ಯಂಡ್ ಈ ಪ್ರೋಸೆಸ್ಸಲ್ಲಿ 8 ಸ್ಟೆಪ್ಸ್ ಇರುತ್ತೆ. ಓಕೆ, ದಿಸ್ ಈಸ್ ದ ಪ್ರೋಸೆಸ್ ಆಫ್ ಕಮ್ಯುನಿಕೇಷನ್ ವೇರ್ ಇಟ್ ಹ್ಯಾಸ್ 8 ಸ್ಟೆಪ್ಸ್ ವಿಚ್ ಫಾಲೋಸ್. Okay, the first one will come as sender, next encoder, third message, fourth channel, fifth noise, sixth decoder, seventh receiver, and last ಬಂದು feedback. ಓಕೆನಾ, ಫಸ್ಟ್ ಬಂದು ಸೆಂಡರ್. ನೆನ್ನೆ ಸೆಷನಲ್ಲಿ ನೋಡಿದ್ವಿ, ಸೆಂಡರ್ ಈಸ್ ಆಲ್ಸೋ ನೋನ್ ಆಸ್ ಅ ಟ್ರಾನ್ಸ್ಮಿಟರ್ ಅಲ್ವಾ, ಆ್ಯಂಡ್ ಈ ಆಲ್ಸೋ ಕಾಲ್ಡ್ ಆಸ್ ಎನ್ಕೋಡರ್ ಆಲ್ಸೋ ಅಲ್ವಾ. ಎನ್ಕೋಡರ್ ಎಲ್ಲಿ ಯೂಸ್ ಮಾಡ್ತೀವಿ, ಎಸ್ಪೆಷಲಿ ಮಿಲಿಟರಿ. ಸೊ ಈ ಸೀಕ್ವೆನ್ಸ್ನ ನಿಮ್ಮನ್ನು ಹೇಗೆ ಕೇಳ್ತಾರೆ ಅಂತಂತಂದರೆ, ಫಾರ್ ಎಕ್ಸಾಂಪಲ್ ಚಾನಲ್ ಇದೆ, ನಾಯ್ಸ್ ಇದೆ, ಅಥವಾ ರಿಸೀವರ್, ಡಿಕೋಡರ್, ಯಾವುದೋ ಒಂದು ಎಲಿಮೆಂಟ್ನ ಕೊಟ್ಟು ಬಿಟ್ವೀನ್ ವಿಚ್ ಆಫ್ ದಿಸ್ ಪ್ರೋಸೆಸ್ ಆಫ್ ಕಮ್ಯುನಿಕೇಷನ್ ಬರುತ್ತೆ ಅಂತ ನಿಮ್ಮನ್ನು ಒಂದು ಕ್ವೆಶನ್ ಕೇಳ್ಬೋದು. ಕೇಳಿರೋ ಕ್ವೆಶನ್ ಪೇಪರ್ಸು ಸಹ ಇದೆ. ಓಕೆನಾ, ದ ನೆಕ್ಸ್ಟ್ ಒನ್ ಬಂದು ಎನ್ಕೋಡರ್ ಬಂದು ಯೂಸ್ ಇನ್ ಮಿಲಿಟರಿ, ನಮಗೆ ಗೊತ್ತೇ ಇದೆ. ಆ್ಯಂಡ್ ಎನ್ಕೋಡರ್ ಏನು ಮಾಡ್ತಾರೆ, ಎನ್ಕೋಡರ್ ಅವರು ಒಂದು ಮೆಸೇಜನ್ನು ಒಂದು ಸಿಂಬಲ್ಸ್ ಅಥವಾ ಸೈನ್ ಮುಖಾಂತರ ಅದನ್ನು ಎನ್ಕೋಡ್ ಮಾಡಿ ಆ ಮೆಸೇಜ್ನ ಯಾವುದಾದ್ರೂ ಒಂದು ಚಾನೆಲ್ ಮುಖಾಂತರ ಡಿಕೋಡರ್ಗೆ ಅಥವಾ ರಿಸೀವರ್ಗೆ ಸೆಂಡ್ ಮಾಡ್ತಾರೆ ಅಲ್ವಾ. ದಿಸ್ ವಿ ನೋ. ಸೊ ಎನ್ಕೋಡರ್ ಬಂದು ಏನು ಸೆಂಡ್ ಮಾಡ್ತಾರೆ, ಮೆಸೇಜ್. ಅದು ಇನ್ಫಾರ್ಮೇಷನ್ ಆಗಿರಬಹುದು, ಅದು ವರ್ಬಲ್ ಮುಖಾಂತರ ಆಗಿರ್ಬೋದು, ಅಥವಾ ನಾನ್ ವರ್ಬಲ್ ಮುಖಾಂತರ ಆಗಿರ್ಬೋದು, ಥ್ರೂ ಅ ಸೋರ್ಸ್ ಆರ್ ಥ್ರೂ ಅ ಮೀಡಿಯಾ, ಒಂದು ಚಾನೆಲ್ ಮುಖಾಂತರ ಒಂದು ಮೆಸೇಜ್ನ ಒಂದು ಸೆಂಡರ್ ಅಥವಾ ಒಂದು ಟ್ರಾನ್ಸ್ಮಿಟರ್ ಸೆಂಡ್ ಮಾಡಬೇಕಾದ್ರೆ. ಓಕೆನಾ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಒಂದು ವಾಯ್ಸ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ವಾಯ್ಸ್ ರೆಕಾರ್ಡ್ ಹಿಂದೆ ಒಂದು ಫ್ಯಾನ್ ಸೌಂಡ್ ಜಾಯಿನ್ ಅಪ್ ಆಗುತ್ತೆ, ಅಥವಾ ಬೇರೆ ಯಾವುದೇ ಒಂದು ನಾಯ್ಸ್ ಕ್ಯಾರಿ ಅಪ್ ಆಗುತ್ತೆ. ಓಕೆನಾ, ಅದು ನೆಕ್ಸ್ಟ್ ಸ್ಟೆಪ್ ಬಂದು ಡಿಕೋಡರ್. ಡಿಕೋಡರ್ ಏನು ಮಾಡ್ತಾರೆ, ಡಿಕೋಡರ್ ಇಸ್ decoding the symbols or signs of a message which is sent by a sender. ಓಕೆ, ಒಂದು ಮೆಸೇಜ್ ಒಂದು ಎನ್ಕೋಡರ್ ಅಥವಾ ಒಂದು ಸೆಂಡರ್ ಒಂದು ಚಾನಲ್ ಮುಖಾಂತರ ಒಂದು ಡಿಕೋಡರ್ ಅಥವಾ ಒಂದು ರಿಸೀವರ್ಗೆ ಸೆಂಡ್ ಮಾಡಿದಾಗ, ಓಕೆನಾ, ಆ ಮೆಸೇಜ್ನ ಡಿಕೋಡ್ ಮಾಡಿ ಅದರ ಅರ್ಥ ತಗೊಂಡು ನೆಕ್ಸ್ಟ್ ಅದನ್ನು ರಿಸೀವ್ ಮಾಡಿ ಫೀಡ್ಬ್ಯಾಕ್ ಕೊಡ್ತಾರಲ್ವ, ಅಥವಾ ರೆಸ್ಪಾಂಡ್ ಮಾಡ್ತಾರೆ, ರಿಪ್ಲೈ ಕೊಡ್ತಾರೆ, ಅಥವಾ ರಿಯಾಕ್ಷನ್ ಕೊಡ್ತಾರಲ್ವ. ದಟ್ ವಿಲ್ ಕಂಪ್ಲೀಟ್ ದಿಸ್ a complete set of communication process. Are we clear with this? Okay, so the next thing banbittu types of communication, and it is important part. Okay na, it is important. Okay, so types of communication based on language matra navill kaltkolana. Okay, tilkolana. So ಬೇಸ್ಡ್ ಆನ್ ಲ್ಯಾಂಗ್ವೇಜು ಕಮ್ಯುನಿಕೇಷನ್ ಬಂದು 2 ಟೈಪ್ಸ್ಗೆ ಡಿವೈಡ್ ಆಗಿದೆ. ನಾವು ಫಸ್ಟ್ ಸೆಷನಲ್ಲಿ ನೋಡಿದಾಗ ಇಟ್ ಇಸ್ ಡಿವೈಡೆಡ್ ಇಂಟು ವರ್ಬಲ್ ಕಮ್ಯುನಿಕೇಷನ್ ಆ್ಯಂಡ್ ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಲ್ವಾ. ಸೊ ಫಸ್ಟ್ ಬಂದು ವರ್ಬಲ್ ಕಮ್ಯುನಿಕೇಷನ್ ನೋಡೋಣ. ವರ್ಬಲ್ ಕಮ್ಯುನಿಕೇಷನ್ ಅಂದರೆ ಏನು? ವರ್ಬಲ್ ಕಮ್ಯುನಿಕೇಷನ್ನು ಒಂದು ವರ್ಡ್ಸ್ನ ಯೂಸ್ ಮಾಡಿ ಒಂದು ಸೆಂಟೆನ್ಸ್ ಫ್ರೇಮ್ ಮಾಡಿ ಒಂದು ಮೆಸೇಜನ್ನು ಅಥವಾ ಒಂದು ಇನ್ಫಾರ್ಮೇಷನ್ನ ಅಥವಾ ಒಂದು ಸಬ್ಜೆಕ್ಟ್ ಒಂದು ರಿಸೀವರ್ಗೆ ಸೆಂಡ್ ಮಾಡುತ್ತಲ್ವ, ದಟ್ ಈಸ್ ಕಾಲ್ಡ್ ಆಸ್ ವರ್ಬಲ್ ಕಮ್ಯುನಿಕೇಷನ್. ಓಕೆ, ವರ್ಬಲ್ ಕಮ್ಯುನಿಕೇಷನಲ್ಲಿ ವಿ ಆರ್ ಹ್ಯಾವಿಂಗ್ 2 ಟೈಪ್ಸ್, ಓರಲ್ ಕಮ್ಯುನಿಕೇಷನ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್. ಓಕೆ, ನಾವು ವಿಲ್ ಸಿ ದಟ್. ಸೊ ಓರಲ್ ಕಮ್ಯುನಿಕೇಷನ್ ಬಂದು ಮೌಖಿಕ, ಓರಲ್. ಇವಾಗ ನಾನು ಮಾತಾಡ್ತಾ ಇದ್ದೀನಲ್ವಾ, ದಟ್ ಈಸ್ ಓರಲ್. ಸೊ ಫೋನ್ ಕಾಲಲ್ಲಿ ಮಾತಾಡ್ತೀವಿ, ದಟ್ ಈಸ್ ಓರಲ್. ಓಕೆನಾ, ರೇಡಿಯೋ ಕೇಳಿಸ್ಕೊಳ್ತೀವಿ, ದಟ್ ಈಸ್ ಓರಲ್. ವಿಡಿಯೋ ಕಾಲ್ ಮಾಡ್ಕೊತೀವಿ, ಅದರಲ್ಲಿ ನಾವು ವಾಯ್ಸಿಂದ ಮಾತಾಡ್ತೀವಿ, ದಟ್ ಈಸ್ ಆಲ್ಸೋ ಓರಲ್. ಫೇಸ್ ಟು ಫೇಸ್ ಮಾತಾಡ್ತೀವಿ, ದಟ್ ಈಸ್ ಆಲ್ಸೋ ಓರಲ್ ಕಮ್ಯುನಿಕೇಷನ್. ಯಾವುದಾದ್ರೂ ಒಂದು ಭಾಷಣ ಕೇಳ್ತಾ ಇದ್ದೀವಿ ಅಥವಾ ನೋಡ್ತಾ ಇದ್ದೀವಿ, ದಟ್ ಈಸ್ ಆಲ್ಸೋ ಓರಲ್ ಕಮ್ಯುನಿಕೇಷನ್. ಟೆಲಿವಿಷನ್ ಅನದರ್ ಓರಲ್ ಕಮ್ಯುನಿಕೇಷನ್. ಓಕೆನಾ, ಸೊ ಇದೆಲ್ಲ ಮೀನ್ಸ್ ಬಂದು ಓರಲ್ ಕಮ್ಯುನಿಕೇಷನ್. ಓರಲ್ ಕಮ್ಯುನಿಕೇಷನ್ ಬಂದು ಒಂದು ಶಾರ್ಟ್ ಪೀರಿಯಡ್ಗೆ ಇರುತ್ತೆ ಆ್ಯಂಡ್ ಇಟ್ ಈಸ್ ಟೆಂಪರರಿ, ಅದು ಪರ್ಮನೆಂಟ್ ಅಲ್ಲ. ಆ್ಯಂಡ್ ಓರಲ್ ಕಮ್ಯುನಿಕೇಷನ್ ಬಂದು ಇನ್ಫಾರ್ಮಲ್ ಕಮ್ಯುನಿಕೇಷನ್ ಅಂತ ಕೂಡ ಕರಿತೀವಿ. ಸೊ ಓರಲ್ ಕಮ್ಯುನಿಕೇಷನ್ಗೆ ಏನಿದೆ, ಪ್ರೂಫ್ ಇಲ್ಲ ಅಲ್ವಾ, ಟೆಂಪ್ರರಿ ಅದು.
ಫಾರ್ ಎಕ್ಸಾಂಪಲ್ ಇವಾಗ ಯಾರೋ ಬಂದು ನಿಮ್ಮ ಫ್ರೆಂಡ್ಸೇ ಕ್ಯಾಶುವಲ್ ಆಗಿ ಇಫ್ ಯುವರ್ ಫ್ರೆಂಡ್ಸ್ ಹ್ಯಾವಿಂಗ್ ಎ ಕಾನ್ವರ್ಸೇಷನ್, ಓಕೆ ನಾನು ನನ್ನ ಮನೇನ ನೀನು ಕೊಡ್ತೀನಿ ಅಂತ ಜಸ್ಟ್ ಒಂದು ಮಾತಲ್ಲಿ ಅಂತಾರೆ ಅಂತ ಇಟ್ಕೊಳ್ಳಿ, ಅಥವಾ ನಿಮ್ಮ ರಿಲೇಟಿವ್ಸ್ ಆ ಥರ ಅಂತಾರೆ ಅಂತ ಇಟ್ಕೊಳ್ಳಿ. ರಿಲೇಟಿವ್ಸ್ ಅನ್ನಲ್ಲ, ಫಾರ್ ಅ ಎಕ್ಸಾಂಪಲ್ ವಿ ಆರ್ ಟೇಕಿಂಗ್ ದಿಸ್. ಸೊ ಅದು ನಿಜ ಆಗಲ್ಲ, ಅದು ಟೆಂಪ್ರರಿ ಅಲ್ವಾ. ಸೊ ಅದಕ್ಕೆ ಸ್ಟ್ರೆಂತ್ ಇಲ್ಲ. ನಾನು ಕೊಡ್ತೀನಿ ಅಂತ ಬಾಯಿ ಮಾತಲ್ಲಿ ಹೇಳೋದಕ್ಕೆ ಸ್ಟ್ರೆಂತ್ ಇಲ್ಲ, ಬಿಕಾಸ್ ವಿ ಆರ್ ಹ್ಯಾವಿಂಗ್ ಹಂಡ್ರೆಡ್ಸ್ ಆಫ್ ಪೇಪರ್ ವರ್ಕ್ಸ್ ಟು ಗೋ ವಿತ್. ಓಕೆನಾ, ಅದೆಲ್ಲನೂ ಏನು ಪ್ರೂಫ್. ಸೊ ದಟ್ ವಿಲ್ ಕಮ್ ವಿತ್ ದ ರಿಟರ್ನ್ ಕಮ್ಯುನಿಕೇಷನ್, ವಿಲ್ ಜಸ್ಟ್ ಗೋ ಆಫ್ಟರ್ ಫಿನಿಶಿಂಗ್ ದಿಸ್ ಓರಲ್ ಕಮ್ಯುನಿಕೇಷನ್. ಈ ಮೌಖಿಕ ಕಮ್ಯುನಿಕೇಷನಲ್ಲಿ ಫಿನಾಟಿಕ್ಸ್ನ ಯೂಸ್ ಮಾಡ್ತೀವಿ. ಏನು ಫಿನಾಟಿಕ್ಸ್ ಅಂದರೆ ಸ್ಟಡಿ ಆಫ್ ಸೌಂಡ್ಸ್ ದಟ್ ವಿ ಮೇಕ್ ವೆನ್ ವಿ ಸ್ಪೀಕ್. ಈಗ ಒಂದು ಪದನ ನಾನು ಹೇಳಬೇಕಾದ್ರೆ ಅದೊಂದು ಸೌಂಡ್ ಯೂಸ್ ಆಗ್ತಾ ಇದೆ, ಸೊ ದಟ್ ಕಮ್ಸ್ ಆಸ್ ಅ ಫಿನಾಟಿಕ್ಸ್. ನಾವು ಚಿಕ್ಕಂದಿನಿಂದ ಎಲ್ಲ ಫಿನಾಟಿಕ್ಸ್ ಬಗ್ಗೆ ಓದಿರ್ತೀವಿ ಅಲ್ವಾ. ಸೊ ದಟ್ಸ್ ವೇರ್ ನಮಗೆ ಕಮ್ಯುನಿಕೇಷನ್ ಬಿಲ್ಡಪ್ ಆಗೋದು. ಫಸ್ಟ್ ನಮಗೆ ಬೇಸಿಕ್ಸ್ ಕಲಿಸೋದು ಫಿನಾಟಿಕ್ಸ್. ಸೊ ಸೌಂಡ್ಸಿಂದ ಹೇಗೆ ನಾವು ಓದೋದು ಕಲಿಯೋದು ಅಂತ. ಓಕೆನಾ, ದಿಸ್ ಈಸ್ ಅ ಪಾರ್ಟ್ ಆಫ್ ಓರಲ್ ಕಮ್ಯುನಿಕೇಷನ್. ಓಕೆನಾ, ನೆಕ್ಸ್ಟ್ ಬಂದು ರಿಟರ್ನ್ ಕಮ್ಯುನಿಕೇಷನ್. ರಿಟರ್ನ್ ಕಮ್ಯುನಿಕೇಷನ್ ಈಸ್ ಆಲ್ವೇಸ್ ಅ ಫಾರ್ಮಲ್ ಆ್ಯಂಡ್ ಅ ಅಫಿಷಿಯಲ್ ಕಮ್ಯುನಿಕೇಷನ್. ಓಕೆನಾ, ನಿಮಗೆ ಯಾವುದೇ ಒಂದು ಜಾಬ್ ಆಫರ್ ಲೆಟರ್ ಬಂದರು, ಫಾರ್ ಎಕ್ಸಾಂಪಲ್ ಕೆಸೆಟ್, ನೀವು ಕೆಸೆಟ್ ಕ್ಲಿಯರ್ ಆಗಿದ್ದೀರಾ ಅಂತ ಇಟ್ಕೊಳ್ಳಿ. ನಿಮಗೆ ಕೆಸೆಟ್ ಕ್ಲಿಯರ್ ಆಗಿದ್ದೀರಾ ಅಂತ ಅವ್ರು ಬಾಯಿ ಮಾತಲ್ಲಿ ಹೇಳ್ತಾರಾ? ಇಲ್ಲ. ನಿಮಗೆ ಒಂದು ಕೆಸೆಟ್ ಸರ್ಟಿಫಿಕೇಟ್ನ ಹ್ಯಾಂಡ್ ಓವರ್ ಮಾಡ್ತಾರೆ, ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಹ್ಯಾಂಡ್ ಓವರ್ ಮಾಡ್ತಾರೆ ಅಲ್ವಾ. ಸೊ ದಟ್ ಈಸ್ ಅ ಅಫಿಷಿಯಲ್, ಅದನ್ನು ನೀವು ಯೂಸ್ ಮಾಡ್ತೀರಾ. ಸೊ ದಟ್ ಈಸ್ ಅ ಪ್ರೂಫ್ ವೇರ್ ಯು ಹ್ಯಾವ್ ಕ್ಲಿಯರ್ಡ್ ಅ ಕೆಸೆಟ್ ಎಕ್ಸಾಮ್ ಅಲ್ವಾ. ಸೊ ದಟ್ ಈಸ್ ಸ್ಟ್ರಾಂಗ್, ಫಾರ್ಮಲ್ ಆ್ಯಂಡ್ ಅಫಿಷಿಯಲ್. ಓಕೆನಾ, ರಿಟರ್ನ್ ಕಮ್ಯುನಿಕೇಷನಲ್ಲಿ ಲೆಟರ್ಸ್ ಬರುತ್ತೆ, ಮೆಮೋಸ್, ಸ್ಕೂಲ್ ಟೈಮ್ಸಲ್ಲಿ ಮೆಮೋಸ್ ಕಳಿಸ್ತಾ ಇದ್ರಲ್ವ, ಕ್ಲಾಸ್ ಟು ಕ್ಲಾಸ್, ನೆಕ್ಸ್ಟ್ ಡೇ ಹಾಲಿಡೇ ಈ ಥರ ಎಲ್ಲ. ಸೊ ದಟ್ ಈಸ್ ಅ ಪ್ರೂಫ್ ದಟ್ ನಮಗೆ ನೆಕ್ಸ್ಟ್ ದಿನ ಹಾಲಿಡೇ ಸಿಗುತ್ತೆ, ಅಥವಾ ಯಾವುದೇ ಒಂದು ಮೆಸೇಜ್ ಕಳಿಸ್ಬೇಕಂದ್ರೆ ನಮಗೆ ಮೆಮೋಸ್ ಬರ್ತಾಯಿತ್ತು, ನಾಟ್ ಓನ್ಲಿ ಇನ್ ಸ್ಕೂಲ್ಸ್. ಮತ್ತು ಸರ್ಕ್ಯುಲರ್ಸ್, ಓಕೆನಾ, ಮ್ಯಾನ್ಯುವಲ್ಸ್, ಪೋಸ್ಟರ್ಸ್, ಬುಲೆಟಿನ್ ಬೋರ್ಡ್ಸ್. ಸೊ ವಿ ಆರ್ ಹ್ಯಾವಿಂಗ್ ಮೆನಿ ಒಫಿಷಿಯಲ್ ಫಾರ್ಮಲ್ ಟೈಪ್ ಆಫ್ ರಿಟರ್ನ್ ಕಮ್ಯುನಿಕೇಷನ್. ಯಾವುದೇ ಒಂದು ಬಿಲ್ಡಿಂಗ್ ರಿಜಿಸ್ಟ್ರೇಷನ್ ಆಗಬೇಕಂದ್ರೆ ಪೇಪರ್ ವರ್ಕ್ ನಡೆಯುತ್ತೆ, ರಿಟರ್ನ್, ಎವ್ರಿಥಿಂಗ್ ಇಸ್ ರಿಟರ್ನ್, ಸೊ ದಟ್ ಇಟ್ ಈಸ್ ಪರ್ಮನೆಂಟ್ ಆ್ಯಂಡ್ ರೆಕಾರ್ಡೆಡ್. ಅದು ಪರ್ಮನೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಹಳೆ ಪುಸ್ತಕಗಳನ್ನೆಲ್ಲ ಇಟ್ಟಿದ್ರೆ, ಒಂದು 10 years ಚಿಕ್ಕಂದಿಂದು ಬುಕ್ಸ್ ಎಲ್ಲ ಇಟ್ಟಿದ್ರೆ, ಒನ್ಸ್ ಯು ಟೇಕ್ ಎನ್ ಸಿ ಯು ಕ್ಯಾನ್ ರೀಕಾಲ್ ದ ಮೆಮೊರೀಸ್. ಅದು ರಿಟರ್ನ್ ನಿಮಗೆ ಸಿಗುತ್ತೆ, ಅದು ಕಾಣುತ್ತೆ ಅದು. ಸೊ ದಟ್ ಈಸ್ ಅ ಪರ್ಮನೆಂಟ್ ಎಮೋಷನ್. ಓಕೆನಾ, ರಿಟರ್ನ್ ಇಸ್ ಸಮಥಿಂಗ್ ಪರ್ಮನೆಂಟ್. ಓಕೆ, ಎಷ್ಟೇ ಟೆಕ್ನಾಲಜಿ ಡೆವಲಪ್ ಆದರೂ, ಏನೇ ಆದ್ರೂ, ವಿ ಸ್ಟಿಲ್ ಫಾಲೋ ದ ಒಫಿಷಿಯಲ್ ಲೆಟರ್ಸ್. ನಮಗೆ ಗೌರ್ಮೆಂಟ್ ಯಾವುದೇ ನಮಗೆ ಒಂದು ಜಾಬ್ ಆಫರ್ ಕೊಡೋದಾಗಲಿ, ಅಥವಾ ಯಾವುದೇ ಒಂದು ಜಿಯೋಸ್ ಆಗಲಿ, ಎಲ್ಲ ಲೆಟರ್ ಮುಖಾಂತರನೇ ಬರುತ್ತೆ ಇವಾಗಲೂ ಕೂಡ, ಬಿಕಾಸ್ ದಟ್ ಈಸ್ ಪರ್ಮನೆಂಟ್ ಆ್ಯಂಡ್ ದಟ್ ಈಸ್ ಅ ಸ್ಟ್ರಾಂಗ್ ಫಾರ್ಮೆಟ್ ಆಫ್ ಕಮ್ಯುನಿಕೇಷನ್. ಓಕೆನಾ, ಆಫ್ಟರ್ ದಿಸ್ ನಾನ್ ವರ್ಬಲ್ ಕಮ್ಯುನಿಕೇಷನ್ ನೋಡೋದಾದರೆ, ಸೊ ನಾನ್ ವರ್ಬಲ್ ಕಮ್ಯುನಿಕೇಷನಲ್ಲಿ 8 ಟೈಪ್ಸ್ ಇದ್ದಾವೆ. ಓಕೆನಾ, 8 ಟೈಪ್ಸ್ ಕೂಡ ಇಂಪಾರ್ಟೆಂಟ್. ಓಕೆ, ಈ 8ಅಲ್ಲಿ ಯಾವುದಾದ್ರೂ ಒಂದು ಕಂಪಲ್ಸರಿ ಒಂದು ಕ್ವೆಶನ್ ಇದ್ದೇ ಇರುತ್ತೆ. ಓಕೆನಾ, ವಿಲ್ ಸಿ ವಾಟ್ ಇಸ್ ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂದರೆ ಏನು. ಅ ಕಮ್ಯುನಿಕೇಷನ್ ವೇರ್ ವಿ ಡೋಂಟ್ ಯೂಸ್ ವರ್ಡ್ಸ್. ಓಕೆ, ವಿ ಡೋಂಟ್ ಯೂಸ್ ವರ್ಡ್ಸ್ ಆರ್ ಅ ರಿಟರ್ನ್ ಫಾರ್ಮೆಟ್ ಆಫ್ ಕಮ್ಯುನಿಕೇಟಿಂಗ್ ಅಲ್ವಾ. ಸೊ ದಟ್ ಈಸ್ ಕಾಲ್ಡ್ as ನಾನ್ ವರ್ಬಲ್ ಕಮ್ಯುನಿಕೇಷನ್. ಸೊ ಅದರಲ್ಲಿ ಏನು ನೋಡ್ತೀವಿ ಅಂತಂದರೆ ಸಿಂಬಲ್ಸ್, ಸೌಂಡ್ಸ್, ಸೈನ್ಸ್, ಬಾಡಿ ಲ್ಯಾಂಗ್ವೇಜ್ ಅಲ್ವಾ. ಇದೆಲ್ಲನೂ ಬಂದು ನಾನ್ ವರ್ಬಲ್ ಕಮ್ಯುನಿಕೇಷನ್ನ ಫಾರ್ಮೆಟ್. ಓಕೆನಾ, ವಿಚ್ ಡಸಂಟ್ ಯೂಸ್ ವರ್ಡ್ಸ್. ಸಿಂಬಲ್ಸ್ ಅಂದರೆ ಹಿಂಗೆ, ಫಾರ್ ಎಕ್ಸಾಂಪಲ್ ಇವಾಗ ಟ್ರಾಫಿಕ್ ಸಿಗ್ನಲಲ್ಲಿ ನಾವು ನಿಂತಿದ್ದೀವಿ, ಹೇಗೆ ನಿಂತ್ವಿ. ಸೊ ಆ ಸಿಂಬಲ್ಸ್ ನಮ್ಗೆ ಗೊತ್ತು, ಎಲ್ಲೋ ಅಂದರೆ ಏನು, ರೆಡ್ ಅಂದರೆ ಏನು, ಗ್ರೀನ್ ಅಂದರೆ ಏನು. ಸೊ ದಟ್ ಈಸ್ ವೇರ್ ವಿ ಆರ್ ಫಾಲೋಯಿಂಗ್ ಇಟ್ ಅಲ್ವಾ. ನಮಗೆ ಪ್ರತಿ ಸರ್ತಿ ಹೇಳೋದಿಲ್ಲ ಯಾರುವೆ ಅಲ್ವಾ. ಆ್ಯಂಡ್ ಸೈನ್ಸ್ ಹೇಗೆ, ಪ್ಲಸ್, ಮೈನಸ್, ಸೊ ಸ್ಟ್ರೈಟ್ ಬೋರ್ಡ್ ಸೈನ್ಸ್, ಯೂ ಟರ್ನ್, ಡೈರೆಕ್ಷನ್ ಸೈನ್ಸ್, ಸೈನ್ ಬೋರ್ಡ್ಸ್ ಎಲ್ಲ ಇರುತ್ತೆ. ಸೊ ದೀಸ್ ಆರ್ ದ ಮೀನ್ಸ್ ಆಫ್ ಕಮ್ಯುನಿಕೇಷನ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ಡೈಲಿ. ಓಕೆನಾ, ನಮ್ಮ ಡೈಲಿ ಲೈಫಲ್ಲಿ ಒಂದು ಸೈನ್ ಕಮ್ಯುನಿಕೇಷನು, ಸಿಂಬಲ್ ಕಮ್ಯುನಿಕೇಷನ್ನು ನಮ್ಮ ಲೈಫಲ್ಲಿ ಒಂದು ಪಾರ್ಟ್ ಅದು ಅಲ್ವಾ. ಆ್ಯಂಡ್ ಇವನ್ ಬಾಡಿ ಲ್ಯಾಂಗ್ವೇಜ್ ಆಲ್ಸೋ. ಸೊ ದ ನೆಕ್ಸ್ಟ್ 8 ನಾನ್ ವರ್ಬಲ್ ಕಮ್ಯುನಿಕೇಷನ್ಸ್ ಯಾವುದಂದರೆ ಪ್ರಾಕ್ಸಿಮಿಕ್ಸ್, ಪ್ಯಾರಾಲಿಂಗ್ವಿಸ್ಟಿಕ್, ಕಿನೆಸಿಕ್ಸ್, ಹ್ಯಾಪ್ಟಿಕ್ಸ್, ಫಿನೋಮಿಕ್ಸ್, ಡ್ರೆಸ್ ಆ್ಯಂಡ್ ಅಪಿಯರೆನ್ಸ್, ಕ್ರೊಮ್ಯಾಟಿಕ್ಸ್ ಆ್ಯಂಡ್ ಐಕಾನಿಕ್. ಓಕೆನಾ, ದೀಸ್ ಆರ್ ದ 8 ನಾನ್ ವರ್ಬಲ್ ಕಮ್ಯುನಿಕೇಷನ್. ಓಕೆನಾ, ಕಿನೆಸಿಕ್ಸ್ ಅನ್ನೋದು ಎಕ್ಸಾಮಲ್ಲಿ ಮುಂಚೆ ಕ್ವೆಶನ್ ಪೇಪರಲ್ಲಿ ಕೇಳಿದ್ರು. ಓಕೆನಾ,
ಎಲ್ಲವೂ ಈಸಿ ಇದೆ, ಎಲ್ಲನೂ ಈಸಿ ಇದೆ, ನಾಟ್ ಆನ್ ಇಶ್ಯೂ. ಜಸ್ಟ್ ನಾವು ಆ ವರ್ಡ್ಸ್ನ ನೆನ್ಪಿಟ್ಕೊಂಡು ವಾಟ್ ಇಸ್ ದ ಡೆಫಿನಿಷನ್. ಡೆಫಿನಿಷನ್ಸ್ ಆರ್ ವೆರಿ ವೆರಿ ಸಿಂಪಲ್ ಆಸ್ ಇಟ್ ಈಸ್. ಓಕೆ, ವಿಲ್ ಜಸ್ಟ್ ಗೋ ಥ್ರೂ ದ ಡೆಫಿನಿಷನ್ಸ್ ಆಫ್ ಈಚ್ ಆಫ್ ದಿಸ್ 8 non-verbal communication. ಓಕೆನಾ. ಫಸ್ಟ್ ಒನ್ ಬಂದು ಪ್ರಾಕ್ಸಿಮಿಕ್ಸ್. ಏನು ಪ್ರಾಕ್ಸಿಮಿಕ್ಸ್ ಅಂದರೆ, ಫಾರ್ ಎಕ್ಸಾಂಪಲ್, ಈಗ ನೀವು ಸ್ಕೂಲ್ಗೂ ಕಾಲೇಜ್ಗೂ ಹೋಗ್ತಾರೆ, ಇಮಿಡಿಯೇಟ್ ಆಗಿ ಪ್ರಿನ್ಸಿಪಲ್ನೋ ಅಥವಾ HMನೋ ನೋಡಿದ ತಕ್ಷಣ ಹಗ್ ಮಾಡಿಕೊಂಡು ಗುಡ್ ಮಾರ್ನಿಂಗ್ ಅಥವಾ ಅಂಟ್ಕೊಂಡು ಪಕ್ಕ ನಿಂತ್ಕೊಂಡು ವಿಶ್ ಮಾಡ್ತಾರೆ, ಕಮ್ಯುನಿಕೇಟ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ ಅಲ್ವಾ, ಯು ವಿಲ್ ಸ್ಟ್ಯಾಂಡ್ ಇನ್ ಅ ಡಿಸ್ಟೆನ್ಸ್. ಓಕೆನಾ. ಕೈ ಜೋಡಿಸಿನೋ ಅಥವಾ ನಿಮ್ಮ ಬಾಡಿನ ಒಂದು ಸ್ವಲ್ಪ ಬೆಂಡ್ ಮಾಡಿನೋ ನೀವೊಂದು ರೆಸ್ಪೆಕ್ಟ್ಫುಲ್ ಆಗಿ ಅವ್ರನ್ನ ಗುಡ್ ಮಾರ್ನಿಂಗು ಗುಡ್ ಆಫ್ಟರ್ನೂನು ಗ್ರೀಟ್ ಮಾಡ್ತೀವಿ ಅಲ್ವಾ. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಪ್ರಾಕ್ಸಿಮಿಸ್, ಯೂಸಿಂಗ್ ದ ಪರ್ಸ್ನಲ್ ಆ್ಯಂಡ್ ದ ಫಿಸಿಕಲ್ ಸ್ಪೇಸ್ ಟು ಕಮ್ಯುನಿಕೇಟ್. ಓಕೆನಾ. ನಾವು ಒಂದು ಕಮ್ಯುನಿಕೇಟ್ ಮಾಡೋಕ್ಕೆ ಒಂದು ಡಿಸ್ಟೆನ್ಸ್, ಫಿಸಿಕಲ್ ಡಿಸ್ಟೆನ್ಸ್ನ ಯೂಸ್ ಮಾಡ್ತೀವಲ್ವ, ದಟ್ ಈಸ್ ಕಾಲ್ಡ್ ಆಸ್ ಪ್ರಾಕ್ಸಿಮಿಸ್. ಸಿಂಪಲ್ ಅಲ್ವಾ. ಓಕೆ. ದ ನೆಕ್ಸ್ಟ್ ಒನ್ ಇಸ್ ಪ್ಯಾರಾಲಿಂಗ್ವಿಸ್ಟಿಕ್. ಪ್ಯಾರಾಲಿಂಗ್ವಿಸ್ಟಿಕ್ ಅಂದರೆ ಏನು? ಇಟ್ ಯೂಸಸ್ ಓನ್ಲಿ ಸೌಂಡ್ಸ್, ನೋ ವರ್ಡ್ಸ್. ಓಕೆನಾ. ಪ್ಯಾರಾಲಿಂಗ್ವಿಸ್ಟಿಕ್, ಪ್ಯಾರಾಲ್ಯಾಂಗ್ವೇಜ್ ಅಂತಂದರೆ ಇಟ್ ಯೂಸಸ್ ಓನ್ಲಿ ಸೌಂಡ್ಸ್ ಬಟ್ ನಾಟ್ ವರ್ಡ್. ಸೊ ನೆಕ್ಸ್ಟ್ ಬಂದು ಕಿನೆಸಿಕ್ಸ್. ಕಿನೆಸಿಕ್ಸ್ ಬಂದು ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಅಥವಾ ಫೇಶಿಯಲ್ ಗೆಸ್ಚರ್ಸ್ ಯೂಸ್ ಮಾಡಿ ಕಮ್ಯುನಿಕೇಟ್ ಮಾಡುವಂತಹ ಒಂದು ನಾನ್ ವರ್ಬಲ್ ಕಮ್ಯುನಿಕೇಶನ್. ಓಕೆನಾ. ಸೊ ಕಿನೆಸಿಕ್ಸ್ ಇಸ್ ಕಮ್ಯುನಿಕೇಟಿಂಗ್ ಥ್ರೂ ಫೇಶಿಯಲ್ ಗೆಸ್ಚರ್ಸ್ ಅಥವಾ ಐ ಕಾಂಟ್ಯಾಕ್ಟ್ ಯೂಸ್ ಮಾಡಿ ಅಥವಾ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಯೂಸ್ ಮಾಡಿ. ಸಿನ್ಸ್ ನಾನು ಫೇಸ್ಲೆಸ್ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ, ಇಲ್ಲ ಅಂದಿದ್ದರೆ ನಾನು ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ತೋರಿಸ್ತಿದ್ದೆ. ಓಕೆನಾ. ಫಾರ್ ಎಕ್ಸಾಂಪಲ್, ನಮಗೆ ಕೋಪ ಬಂದಿದ ತಕ್ಷಣ ನಮ್ಮ ಮುಖ ಎಕ್ಸ್ಪ್ರೆಷನ್ಸ್ ಚೇಂಜ್ ಆಗುತ್ತೆ. ನಗು ಬಂದಾಗ, ಎಕ್ಸೈಟ್ಮೆಂಟ್ ಬಂದಾಗ, ಅಥವಾ ವಾವ್ ಮೂಮೆಂಟ್ ಅಂತ ಅನ್ನಿಸ್ದಾಗ, ಅಳು ಬಂದಾಗ, ಅಥವಾ ದುಃಖ ಆದಾಗ, ಅಥವಾ ಬಾಧೆ ಆದಾಗ, ಬೇಜಾರಾದಾಗ ನಮ್ಮ ಫೇಸ್ ತುಂಬ ಎಕ್ಸ್ಪ್ರೆಷನ್ಸ್ನ ಕೊಡುತ್ತೆ. ಆ್ಯಂಡ್ ವಿ ಸ್ಪೀಕ್ ಥ್ರೂ ಇಟ್ ಅಲ್ವಾ. ಅಮ್ಮ ಒಂದು ಕಿಚನ್ನಿಂದ ಯಾರಾದ್ರು ರಿಲೇಟಿವ್ಸ್ ಬಂದಾಗ ಒಂದು ಕಿಚನ್ನಿಂದನೋ ಹಾಲಿಂದನೋ ಒಂದು ಕಣ್ಣು ಸನ್ನೆ ಕೊಟ್ಟಿದ್ದಾಳೆ ಅಂದರೆ ಸೈಲೆಂಟಾಗಿ ಹೋಗಿ ಒಂದು ಹತ್ರ ಕೂರ್ತೀವಿ. ದಟ್ ಈಸ್ ವಾಟ್ ಹೌ ಮದರ್ ಇಸ್ ಕಮ್ಯುನಿಕೇಟಿಂಗ್. ಹೇಗೆ ಅಮ್ಮ ನಮ್ಮನ್ನು ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ, ಇದೆಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡಿರೋದೆ. ಬಟ್ ನಾವು ಅದಕ್ಕೆ ಒಂದು ವರ್ಡಿಂಗ್ಸ್ ಕೊಟ್ಟು, ಒಂದು ಡೆಫಿನಿಷನ್ಸ್ ಕೊಟ್ಟು ಅದನ್ನು ಓದ್ತಾ ಇದ್ದೀವಿ. ಸೊ ದಿಸ್ ಇಸ್ ದ ರಿಟರ್ನ್ ಫಾರ್ಮೆಟ್ ಕಮ್ಯುನಿಕೇಷನಲ್ಲಿ ನಮಗೆ ಪ್ರೂಫ್ ಇದೆ. ಸೊ ಹಿಂಗಂದರೆ ಇದು ಕಿನೆಸಿಕ್ಸ್ ಅಂತಂದರೆ ಫೇಶಿಯಲ್ ಗೆಸ್ಚರ್ಸ್ ಯೂಸ್ ಮಾಡಿ ಕಮ್ಯುನಿಕೇಟ್ ಮಾಡೋದು. ಪ್ರಾಕ್ಸಿಮಿಸ್ ಅಂತಂದರೆ ಸೋಷಿಯಲ್ ಡಿಸ್ಟೆನ್ಸ್ ಯೂಸ್ ಮಾಡಿ ಕಮ್ಯುನಿಕೇಟ್ ಮಾಡೋದು. ಇದೆಲ್ಲ ನಮ್ಮ ಡೈಲಿ ಲೈಫಲ್ಲಿ ನಾವು ಯೂಸ್ ಮಾಡ್ತಾ ಇರೋಂಥ ಒಂದು ಕಮ್ಯುನಿಕೇಷನ್ನೇ. ನಾನ್ ವರ್ಬಲ್ ಕೂಡ ನಾವು ಯೂಸ್ ಮಾಡ್ತೀವಿ, ಬರೀ ವರ್ಬಲ್ಲೋ ಅಥವಾ ಓರಲ್ಲೋ ಯೂಸ್ ಮಾಡೋದಿಲ್ಲ. ಆಲ್ ಸಾರ್ಟ್ ಆಫ್ ಕಮ್ಯುನಿಕೇಷನ್ ವಿ ಆರ್ ಯೂಸಿಂಗ್. ಬಟ್ ಏನಂದರೆ ಅದನ್ನು ಒಂದು ಡೆಫಿನಿಷನ್ ಮಾಡಿ ಒಂದು ಸೆಟ್ ಆಫ್ ಡೆಫಿನಿಷನ್ಸ್ ಮಾಡಿಕೊಂಡು ನಾವು ಓದ್ತಾ ಇದ್ದೀವಿ. ಓಕೆನಾ. ಇಟ್ಸ್ ಸಿಂಪಲ್ ಥಿಂಗ್, ಇಟ್ಸ್ ನಾಟ್ ಅ ಟಫ್ ಪಾರ್ಟ್ ಆಲ್ಸೋ. ಓಕೆನಾ. ಇದು ಒಂದು ರೇ ಬರ್ಡ್ ವಿಸಲ್ ಅನ್ನೋ ಒಂದು ಪರ್ಸನ್ ಈಸ್ ಅ ರೈಟರ್. ಸೊ ಅವರೊಂದು ಬುಕ್ ಬರ್ತಿದ್ದಾರೆ. ಆ ಬುಕ್ಕಲ್ಲಿ ಹಿ ಹ್ಯಾಸ್ ಎಕ್ಸ್ಪ್ಲೇನ್ಡ್ ಅಬೌಟ್ ದ ಕಿನೆಸಿಕ್ಸ್ ಆ್ಯಂಡ್ ದ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆನಾ. ಸೊ ಹ್ಯಾಪ್ಟಿಕ್ಸ್ ಅಂದರೆ ಏನು? ಹ್ಯಾಪ್ಟಿಕ್ಸ್ ಅಂತಂತಂದರೆ ಇಟ್ ರೆಫರ್ಸ್ ಟು ದ ಟಚ್. ಓಕೆನಾ. ಹೌ ಆ್ಯಂಡ್ ವಾಟ್ ಟಚ್ ಕಮ್ಯುನಿಕೇಟ್ಸ್. ಫಾರ್ ಎಕ್ಸಾಂಪಲ್, ಇವಾಗ ಗುಡ್ ಟಚ್ ಬ್ಯಾಡ್ ಟಚ್ ಎಲ್ಲ ನಾವು ಹೇಳ್ಕೊಡ್ತಾ ಇರ್ತೀವಲ್ವ ನಮ್ಮ ಮನೇಲಿ, ಚಿಕ್ಕ ಮಕ್ಕಳಿಗಾಗಲಿ ಹೆಣ್ಮಕ್ಳಿಗಾಗಲಿ. ಸೊ ಒಂದು ಟಚ್ ಮುಖಾಂತರ ನಮಗೆ ಅದಕ್ಕೆ ಗೊತ್ತಾಗುತ್ತೆ ಇಂಟೆನ್ಷನ್ ಏನು, ವಾಟ್ ಈಸ್ ಶಿ ಆ್ಯಕ್ಚುಲಿ ಇಂಟೆಂಡಿಂಗ್ ಟು ಕಮ್ಯುನಿಕೇಟ್ ವಿತ್ ಅಸ್. ಓಕೆನಾ. ಇವಾಗ ನಮಗೆ ಯಾವುದಾದ್ರೂ ಒಂದು ಸಕ್ಸಸ್ ಬಂದಾಗ ಅಪ್ಪನೋ ಅಮ್ಮನೋ ಅಥವಾ ಟೀಚರೋ ಒಂದು ಭುಜನ ತರ್ತಾರೆ ಅಲ್ವಾ, ಶಭಾಷ್ ಅಂತಾರೆ. ಸೊ ದಟ್ ಈಸ್ ವೇರ್ ದೇ ಆರ್ ಕಂಗ್ರ್ಯಾಚುಲೇಟಿಂಗ್ ಅಸ್. ನಮ್ಮನ್ನು ಅವ್ರು ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದಾರೆ ಒಂದು ಬೇಷಗಾರಿಗೆ ಕೊಟ್ಟು ಅಲ್ವಾ. ಆ್ಯಂಡ್ ಕೆಲವೊಂದು ಸಲ ಹ್ಯಾಂಡ್ ಶೇಕ್ ಮಾಡ್ತೀವಿ, ಹ್ಯಾಂಡ್ ಟು ಹ್ಯಾಂಡ್ ಶೇಕ್, 2 ಪರ್ಸನ್ಸ್ ಹ್ಯಾಂಡ್ ಶೇಕ್ ಮಾಡಿ ಗ್ರೀಟ್ ಮಾಡ್ತೀವಿ. ದಟ್ ಈಸ್ ಆಲ್ಸೋ ವಾರ್ಮ್ ಗ್ರೀಟಿಂಗ್. ಓಕೆ, ವೆಲ್ಕಮ್ ಅಥವಾ ಗುಡ್ ಮಾರ್ನಿಂಗ್. ಸೊ ದಟ್ ಈಸ್ ಆಲ್ಸೋ ಅ ಸಾರ್ಟ್ ಆಫ್ ಕಮ್ಯುನಿಕೇಷನ್. ಆ್ಯಂಡ್ ನಮ್ಮ ಕಂಟ್ರಿಯಲ್ಲಿ ಅದು ಕಾಮನ್ ಅಲ್ಲ, ನಮ್ಮ ಕಂಟ್ರಿದಲ್ಲ ಕಲ್ಚರ್. ಬಟ್ ಬೇರೆ ಕಂಟ್ರಿಯಲ್ಲಿ ದೇ ವಿಲ್ ಗಿವ್ ಅ ಪೆಕ್, ಅಂದರೆ ಒಂದು ಚೀಕ್ ಮೇಲೆ ಲೈಟಾಗಿ, ಇಟ್ಸ್ ನಾಟ್ ಆ್ಯಕ್ಚುಯಲ್ ಕಿಸ್, ಇಟ್ಸ್ ಅ ಪೆಕ್ ಅಂತಾರೆ ಅದನ್ನು. ಸೊ ಅದನ್ನು ಜಸ್ಟ್ ಚೀಕ್ ಮೇಲೆ ಒಂದು ಕಿಸ್ ಮಾಡಿ, ದಟ್ ಈಸ್ ಅ ವೆರಿ ರೆಸ್ಪೆಕ್ಟಬಲ್ ವೇ ಆಫ್ ಗ್ರೀಟಿಂಗ್ ಅ ಪರ್ಸನ್ ಇನ್ ಅದರ್ ಕಂಟ್ರೀಸ್. ಓಕೆನಾ. ಸೊ ಈ ಹ್ಯಾಪ್ಟಿಕ್ಸ್ ಅನ್ನೋದು ಇಟ್ ವೇರೀಸ್ ಅಕಾರ್ಡಿಂಗ್ ಟು ದ ಕಲ್ಚರ್. ಇವಾಗ ನಮ್ಮ ಒಂದು ಇಂಡಿಯಾದಲ್ಲಿ ಹೇಗೆ ಒಂದು ದೊಡ್ಡವ್ರಿಗೆ ಕಾಲು ಮುಕ್ಕಿ
ನಾವು ಕಮ್ಯುನಿಕೇಟ್ ಮಾಡ್ತೀವಿ. ಏನಂತ ಹೇಳ್ತಾ ಇದ್ದೀವಿ ನಾವಲ್ಲಿ, ನಮಗೆ ನೀವಂದ್ರೆ ಮರ್ಯಾದೆ ಇದೆ, ಸೊ ನೀವು ನಮಗಿಂತ ದೊಡ್ಡವರು ಅನ್ನೋದು ನಾವಲ್ಲಿ ಗೆಸ್ಚರ್ ಮುಖಾಂತರ ತೋರಿಸ್ತಾ ಇದ್ದೀವಿ. ಸೊ ಇಟ್ ವೇರೀಸ್ ಅಕಾರ್ಡಿಂಗ್ ಟು ದ ಕಲ್ಚರ್. ಓಕೆನಾ, ದಿಸ್ ಇಸ್ ಸಿಂಪಲ್ ಅಲ್ವಾ. ಆ್ಯಂಡ್ ಫಿನಾಮಿಕ್ಸ್ ಅದೇ ಫಿನಾಮಿಕ್ಸ್ everything is same, and it is nothing but a linguistic ability. Okay, now phenomy is a sound which give the difference between one word to another. ಸೊ ನಾವು ಮಾತಾಡ್ತಾ ಇರೋಂಥ ಪ್ರತಿಯೊಂದು ವರ್ಡ್ಗೂ ಅದರದ್ದೇ ಆದ ಸೌಂಡ್ ಇದೆ, ಅದರದ್ದೇ ಆದ ಡಿಫ್ರೆನ್ಸ್ ಮೀನಿಂಗ್ ಇದೆ, ಡಿಫ್ರೆನ್ಸ್ ಸೌಂಡಿಂಗ್ ಕೂಡ ಇದೆ. ಫಾರ್ ಎಕ್ಸಾಂಪಲ್ ನಾನು ಕ್ಯಾಟ್ ಅಂತಂದಾಗ ಕ್ಯಾಟ್ ಅಲ್ವಾ, ಬ್ಯಾಟ್ ಅಂದಾಗ ಈ ಕ್ಯಾಟ್ಗೆ ಬ್ಯಾಟ್ಗೆ ಪ್ರೊನೌನ್ಸಿಯೇಷನ್ ಡಿಫ್ರೆನ್ಸ್ ಇದೆ, ಮೀನಿಂಗ್ ಡಿಫ್ರೆನ್ಸ್ ಇದೆ, ಕೇಳೋದಕ್ಕೆ ಸೌಂಡ್ ಕೂಡ ಡಿಫ್ರೆನ್ಸ್ ಇದೆ. ಸೊ ಈ ಫಿನಾಮಿಕ್ಸ್ ಅನ್ನೋದು ಆ ಡಿಫ್ರೆನ್ಸ್ನ ಕೊಡುತ್ತೆ. ಸೊ ದಿಸ್ ಇಸ್ ವೇರ್ ಇಟ್ ಈಸ್ ಗಿವಿಂಗ್ ದ ನಾನ್ ವರ್ಬಲ್ ಕಮ್ಯುನಿಕೇಷನ್ ಡಿಫ್ರೆನ್ಸ್. ಓಕೆನಾ, ದ ನೆಕ್ಸ್ಟ್ ಬಂದು ಡ್ರೆಸ್ ಆ್ಯಂಡ್ ಅಪಿಯರೆನ್ಸ್. ಓಕೆ, the next one is dress and appearance. Dress and appearance ತುಂಬಾ important, and it is a very powerful form of non-verbal communication. Okay na, which gives an immediate silent message about identity, status. ಓಕೆ ನಾ, ಏನು ಫಾರ್ ಎಕ್ಸಾಂಪಲ್ ಇವಾಗ ಒಬ್ರು ಕಾವಿ ತೊಟ್ಕೊಂಡು ಬಂದಿದ್ದಾರೆ, ನಮಗೆ ಅವ್ರು ಗೊತ್ತು ಅವರೇನು ಒಂದು ಸಾಧುನೋ ಸದ್ಗುರುನೋ ಆಗಿರ್ತಾರೆ, ಅವರ ಒಂದು ವೇ ಆಫ್ ಲೈಫ್ ನಮಗೆ ಒಂದು ಗ್ಲಿಮ್ಸ್ ಸಿಗುತ್ತೆ. ಓಕೆನಾ, ಅವ್ರು ಹಾಕಿರೋ ಡ್ರೆಸ್ಸು. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನಾವೊಂದು ಯಾವುದೋ ಒಂದು ಫ್ಯುನರಲ್ಗೆ ಹೋಗ್ತೀವಿ, ನಮ್ಮ ಕಡೆ ಎಲ್ಲ ಇರೋದಿಲ್ಲ, ಅಫಿಷಿಯಲ್ಸ್ ಎಲ್ಲ ಹೇಗೆ ದೇ ವಿಲ್ ವೇರ್ ಅ ಡ್ರೆಸ್ ಕೋಡ್ ಆಫ್ ವೈಟ್ ವಿಚ್ ಇಸ್ ಶೋಯಿಂಗ್ ದ ಪೀಸ್, ವಿಚ್ ಇಸ್ ಶೋಯಿಂಗ್ ದ ಗ್ರೀಫ್ ಅಲ್ವಾ. ಸೊ ಅವು ಇವಾಗ ಆ ಒಂದು ಫ್ಯುನರಲಲ್ಲಿ ನಾವು ನೋಡಿದಾಗ ಏನು ಗೊತ್ತಾಗುತ್ತೆ, ಸೊ ಆಲ್ ಆರ್ ಪಾರ್ಟಿಸಿಪೇಟಿಂಗ್ ಇನ್ ಅ ಫ್ಯುನರಲ್ ಎಕ್ಸ್ಪ್ರೆಸಿಂಗ್ ದೇರ್ ಗ್ರೀಫ್ ಥ್ರೂ ದ ಡ್ರೆಸ್ ಕೋಡ್. ಫಾರ್ ಎಕ್ಸಾಂಪಲ್ ಅ business person who is a CEO of a company, he wears a 3-suit piece ಅಥವಾ ಸೂಟ್ ಹಾಕ್ಕೊಂಡಿರ್ತಾರೆ, ವಿ ಕ್ಯಾನ್ ನೋ ಹಿ ಈಸ್ ಅ ಬಿಸ್ನೆಸ್ ಪರ್ಸನ್. ಕೆಲವೊಂದು ಸಲ ನಮಗೆ ಡ್ರೆಸ್ ಏನು ರಿಫ್ಲೆಕ್ಟ್ ಮಾಡುತ್ತೆ ಹೂ ದೇ ಆರ್, ವಾಟ್ ದೇ ಆರ್. ಫಾರ್ ಎಕ್ಸಾಂಪಲ್ ಒಂದು ಸ್ಯಾರಿಯಲ್ಲಿ ಒಬ್ಬರು ಮಾರ್ನಿಂಗ್ ಮುಂಜಾನೆ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂದರೆ ವಿ ಕ್ಯಾನ್ ಗೆಸ್ ಶಿ ಈಸ್ ಅ ಟೀಚಿಂಗ್ ಪ್ರೊಫೆಷನ್ ಅಲ್ಲಿದ್ದಾರೆ, ಸೊ ಶಿ ಈಸ್ ಗೋಯಿಂಗ್ ಫಾರ್ ಅ ವರ್ಕ್. ಓಕೆನಾ, ಒಂದು MNC ಕಂಪನಿಯಲ್ಲಿ ವಿ ಕ್ಯಾನ್, ಸೊ ದೀಸ್ ಆರ್ ದ ಡ್ರೆಸ್ ಆ್ಯಂಡ್ ಅಪಿಯರೆನ್ಸ್ ಡಿಫ್ರೆನ್ಸ್ ವೇರ್ ವಿ ಕ್ಯಾನ್ ಇಮಿಡಿಯೇಟ್ಲಿ ಒಂದು ಕಮ್ಯುನಿಕೇಷನ್ ಇಲ್ದಿರ, ಒಂದು ವರ್ಬಲ್ ಕಮ್ಯುನಿಕೇಷನ್ ಅಥವಾ ಒಂದು ವಾಯ್ಸ್ ಓವರ್ ಇಲ್ದಿರ ನಮಗೆ ಬಿಫೋರ್ ಅ ಪರ್ಸನ್ ಸ್ಪೀಕಿಂಗ್ ಇಟ್ ಸೆಲ್ಫ್ ನಮಗೆ ಏನು ಗೊತ್ತಾಗುತ್ತೆ ಆ ಪರ್ಸನ್ ಅಟೈರ್, ಆ ಡ್ರೆಸ್ ಮುಖಾಂತರ ಅನ್ನೋದು ಡ್ರೆಸ್ ಆ್ಯಂಡ್ ಅಪಿಯರೆನ್ಸಲ್ಲಿ ನಮಗೆ ಗೊತ್ತಾಗುತ್ತದೆ. ಆ್ಯಂಡ್ ದ ಸೆವೆಂತ್ ನಾನ್ ವರ್ಬಲ್ ಕಮ್ಯುನಿಕೇಷನಲ್ಲಿ ಕ್ರೊಮ್ಯಾಟಿಕ್ಸ್ ಅನ್ನೋದಿದೆ. ಏನು ಕ್ರೊಮ್ಯಾಟಿಕ್ಸ್ ಅಂತಂದರೆ ಕಮ್ಯುನಿಕೇಷನ್ ಥ್ರೂ ದ ಯೂಸೇಜ್ ಆಫ್ ಕಲರ್ಸ್. ಓಕೆನಾ, ಥ್ರೂ ಯೂಸೇಜ್ ಆಫ್ ಕಲರ್ಸ್. ಓಕೆ, ಇಲ್ಲಿ ಇದು ಮರ್ಜಾಗಿ ಹೋಗಿದೆ, COLOUR ಬರ್ತಿದ್ದೀನಿ, ಇಟ್ಸ್ ನಾಟ್ COUR, ಮಿಕ್ಸ್ ಆಗಿದೆ. ಸೊ ಏನು ಕಲರ್ಸ್ ಆಫ್ ಕ್ಲಾತಿಂಗ್ ಅಥವಾ ಪ್ರಾಡಕ್ಟ್ಸ್ ಅಥವಾ ಗಿಫ್ಟ್ಸ್. ಫಾರ್ ಎಕ್ಸಾಂಪಲ್ ಇವಾಗ ಏನು ಕೆಲವೊಂದು ಪ್ರಾಡಕ್ಟ್ಸ್ ಅಥವಾ ಕೆಲವೊಂದು ಕಂಪನೀಸ್ ಇರುತ್ತೆ ವೇರ್ ವಿಚ್ ಇಸ್ ರನ್ನಿಂಗ್ ಆನ್ ಇಟ್ಸ್ ಕಲರ್ ಅಲ್ವಾ. ಬ್ಲಿಂಕಿಟ್ ಅಂದ ಕೂಡಲೇ ನಮಗೆ ಎಲ್ಲೋ ನೆನಪಾಗುತ್ತೆ, ಝೆಪ್ಟೋ ಅಂದ ಕೂಡಲೇ ನಮಗೆ ಪರ್ಪಲ್ ನೆನಪಾಗುತ್ತೆ, ಹಲ್ದಿರಾಮ್ಸ್ ಅಂದ ಕೂಡಲೇ ನಮಗೆ ಎಲ್ಲೋ ಕಲರ್ ವಿತ್ ಒನ್ ಆಫ್ ಇಟ್ಸ್ ಕಲರ್ ನಮಗೆ ನೆನಪಾಗುತ್ತೆ. ಸೊ ರೆಡ್ ಬಸ್ ಅಂದರೆ ರೆಡ್ ಕಲರ್ ನೆನಪಾಗುತ್ತೆ. ಸೊ ಒಂದು ಕಲರ್ನ ನೋಡಿದ ತಕ್ಷಣ ಒಂದು ಪ್ರಾಡಕ್ಟ್ ಮೇಲೇನೋ ಅಥವಾ ಒಂದು ಗಿಫ್ಟ್ ಮೇಲೇನೋ ಅದು ಕೂಡ ನಮ್ಮನ್ನು ಕಮ್ಯುನಿಕೇಟ್ ಮಾಡುತ್ತೆ. ಸೊ ವಾಟ್ ಇಟ್ ಈಸ್ ಇಂಟೆಂಡಿಂಗ್. ಓಕೆನಾ, ನಾವು ಬ್ಲಿಂಕಿಟ್ ಡೆಲಿವರಿ ಬಾಯ್ಸ್ನ ನೋಡಿದಾಗ ರೋಡಲ್ಲಿ ಏನು ದೇ ಆರ್ ಅ ಡೆಲಿವರಿ ಪರ್ಸನ್ಸ್ ಅನ್ನೋದನ್ನ ನಮ್ಮ ಮೈಂಡ್ ರಿಜಿಸ್ಟರ್ ಮಾಡ್ಕೊಳುತ್ತಲ್ಲ. ಸೊ ದಟ್ ಈಸ್ ಅ ವೇ ಆಫ್ ಕಮ್ಯುನಿಕೇಷನ್ ವೇರ್ ವಿತೌಟ್ ಅ ಸಿಂಗಲ್ ವರ್ಡ್ ಆಫ್ ಕಮ್ಯುನಿಕೇಷನ್ ವಿ ಕ್ಯಾನ್ ಸೆನ್ಸ್ ವಾಟ್ ಈಸ್ ದಟ್ ಆ್ಯಂಡ್ ವಾಟ್ ಈಸ್ ದಟ್ ಟೆಲಿಂಗ್. ಓಕೆನಾ, ಇದು ಕ್ಲಿಯರ್ ಅಲ್ವಾ. ದ ಲಾಸ್ಟ್ ಒನ್ ಇಸ್, ಸಾರಿ ಇದು ಒಂದು ಸ್ವಲ್ಪ ಇದು ಬಂದು ಐಕಾನಿಕ್ ಅಂತ. ದ ಲಾಸ್ಟ್ ಒನ್ ಇಸ್ ಐಕಾನಿಕ್. ಕಷ್ಟ ಇದೆ ಇದರಲ್ಲಿ ಬರೆಯೋದು. ಐಕಾನಿಕ್ ಏನು ಐಕಾನಿಕ್ ಅಂದರೆ ಡಿಫೈನ್ಸ್ ಸಿಂಬಲ್ ಆರ್ ಅ ಸೈನ್ ದಟ್ ಫಿಸಿಕಲಿ ರಿಸೆಂಬ್ಲ್ಸ್, ಇಮಿಟೇಟ್ಸ್ ಆರ್ ಡೈರೆಕ್ಟ್ಲಿ ಮಿಮಿಕ್ಸ್ ದ ಎಕ್ಸಾಕ್ಟ್ ಥಿಂಗ್ ಇಟ್ ರಿಪ್ರೆಸೆಂಟ್. ಇವಾಗೆಲ್ಲ ವಾಟ್ಸಪ್ ಇನ್ಸ್ಟಾಗ್ರಾಮಲ್ಲೆಲ್ಲ ನಾವು ಇಮೋಜಿಸ್ ಯೂಸ್ ಮಾಡ್ತೀವಲ್ಲ, ನಮ್ಮ ಕೋಪ ಬಂದಾಗ ಕೋಪ ಬಂದಿರೋ ಫೇಶಿಯಲ್ ಎಕ್ಸ್ಪ್ರೆಷನ್ ಇರೋ ಅಂತ ಒಂದು ಇಮೋಜಿ ಯೂಸ್ ಮಾಡ್ತೀವಿ, ಅಳೋ ಇಮೋಜಿ ಯೂಸ್ ಮಾಡ್ತೀವಿ, ನಗೋ ಇಮೋಜಿ ಯೂಸ್ ಮಾಡ್ತೀವಿ, ಡಿಸ್ಗಸ್ಟಿಂಗ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಇರೋಂಥ ಇಮೋಜಿಸ್ನೆಲ್ಲ ಎಕ್ಸ್ಪ್ರೆಸ್ ಮಾಡ್ತೀವಿ ಅಲ್ವಾ. ಅದು ಒಂದು ಐಕಾನಿಕ್ ಮೂಲ.
ಆ್ಯಂಡ್ ಅನದರ್ ಇನ್ನೊಂದು ಬಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ಇವಾಗ ನಾವೆಲ್ಲೋ ಒಂದು ಬನ್ನರ್ಘಟ್ಟ ರೋಡಲ್ಲಿ ಹೋಗ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ. ನಾವು ಆ ಒಂದು ಅರಣ್ಯ ಪ್ರದೇಶಕ್ಕೆ ಎಂಟ್ರಿ ಆಗಿದ ತಕ್ಷಣ ನಮಗೆ ಅಲ್ಲಿ ಸೈನ್ ಬೋರ್ಡ್ಸ್ ಸಿಗುತ್ತೆ. ಅಲ್ಲಿ ಪರ್ಟಿಕ್ಯುಲರ್ ಅನಿಮಲ್ ಸೈನ್ ಬೋರ್ಡ್ಸ್ ಹಾಕಿರ್ತಾರೆ. ಸಿಂಹ ಅಂತನೋ, ಡೀರ್ ಅಂತನೋ, ಕರಡಿ ಅಂತನೋ, ಚಿರತೆ ಅಂತನೋ ಅದನ್ನು ಹಾಕಿರ್ತಾರೆ ಅಥವಾ ಅದನ್ನು ಬರ್ತಿರ್ತಾರೆ. ನೋಡಿದ ತಕ್ಷಣ ನಮ್ಗೆ ಅರ್ಥ ಆಗುತ್ತೆ ದಟ್ ಆ ಪರ್ಟಿಕ್ಯುಲರ್ ಅನಿಮಲ್ ಆ ಝೋನಲ್ಲಿ ಇದೆ, ಆ ಏರಿಯಾದಲ್ಲಿ ಸುತ್ತಮುತ್ತ ಇದೆ ಅಂತ ಅಲ್ವಾ. ಆ್ಯಂಡ್ ಲಾರೀಸ್ ಹಿಂದೆ ಅಥವಾ ಯಾವುದಾದ್ರೂ ವೆಹಿಕಲ್ಸ್ ಹಿಂದೆ STOP ಸ್ಟಾಪ್ ಅಥವಾ ಯಾವುದೇ ಮನೆಗಳ ಮುಂದೆ DOG ಡಾಗ್ ಬಿ ಅವೇರ್ ಅಂತ ಹಾಕಿರ್ತಾರೆ. ನಮಗೆ ಗೊತ್ತಾಗುತ್ತೆ ಅದು ಏನಂತ ಗೊತ್ತಾಗುತ್ತೆ, ಅಲ್ಲಿ ಒಂದು ನಾಯಿ ಇದೆ ಅಲ್ವಾ, ನಾವು ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ದಟ್ ಈಸ್ ವೇರ್ ದೇ ಆರ್ ಕಮ್ಯುನಿಕೇಟಿಂಗ್ ಲೈಕ್ ದಟ್. ಓಕೆನಾ, ಒಂದು ಮನೆ ಓನರ್ ಆ ರೀತಿ ನಮಗೆ ಕಮ್ಯುನಿಕೇಟ್ ಮಾಡ್ತಾರೆ. ಗೇಟಲ್ಲೇ ಡಾಗ್ ಇದೆ ಅಂತ ಸೈನ್ ಬೋರ್ಡ್ ಹಾಕಿರ್ತಾರೆ. ಸೊ ವಿ ಕ್ಯಾನ್ ಬಿ ಅವೇರ್ ಆಫ್ ಇಟ್. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಕಮ್ಯುನಿಕೇಷನ್. ಸೊ ಟೈಪ್ಸ್ ಆಫ್ ಕಮ್ಯುನಿಕೇಷನಲ್ಲಿ ಲ್ಯಾಂಗ್ವೇಜ್ ಬೇಸ್ಡ್ ಆನ್ ಲ್ಯಾಂಗ್ವೇಜಲ್ಲಿ ವರ್ಬಲ್ಲು, ನಾನ್ ವರ್ಬಲ್ಲು, ವರ್ಬಲಲ್ಲಿ ಓರಲ್ ಕಮ್ಯುನಿಕೇಷನು, ರಿಟರ್ನ್ ಕಮ್ಯುನಿಕೇಷನು, ನಾನ್ ವರ್ಬಲಲ್ಲಿ 8 ಟೈಪ್ಸ್ ಆಫ್ ಕಮ್ಯುನಿಕೇಷನ್ ನೋಡಿದ್ದೀವಿ. ಆ್ಯಂಡ್ ಈ ಟೈಪ್ಸ್ ಆಫ್ ಕಮ್ಯುನಿಕೇಷನಲ್ಲಿ ಒನ್ ಕ್ವೆಶನ್ ಕಂಪಲ್ಸರಿ ಬರುತ್ತೆ, ದಟ್ ಇಸ್ 2 ಮಾರ್ಕ್ಸ್. ನೀವು ಇದನ್ನು ಪರ್ಫೆಕ್ಟಾಗಿ ತಿಳ್ಕೊಂಡ್ರೆ ಓಕೆನಾ. ಸೊ ನೆಕ್ಸ್ಟ್ ಪಾರ್ಟ್ನ ಇನ್ನೊಂದು ನೆಕ್ಸ್ಟ್ ಸೆಷನಲ್ಲಿ ಡಿಸ್ಕಸ್ ಮಾಡೋಣ. ಫಾರ್ ನೌ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.